ನಮಸ್ಕಾರ ವೀಕ್ಷಕರೇ, ಗೋಲ್ಡ್ ಅಂಡ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರುತ್ತೆ ವೀಕ್ಷಕರೇ. ಈ ವಾಟ್ಸಪ್ ನಂಬರ್ಗೆ ಏನಿಲ್ಲ, ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿರುತ್ತೋ ಆ ಗಾಡಿ 7 ರಿಂದ 8 ಫೋಟೋ ಕಳಿಸಿದ್ರೆ ಸಾಕು, ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ. ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡ್ ಅಂಡ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು. ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ ಕೂಡ ಒತ್ತಿ. ಬೆಲ್ ಐಕನ್ ಒತ್ತಿರೋದ್ರಿಂದ ನಾವು ಯಾವುದೇ ಗಾಡಿ ವಿಡಿಯೋ ಬಿಟ್ಟರು ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳ್ಬೋದು ವೀಕ್ಷಕರೇ. ಹಾಗೆ ನೀವು ಗಾಡಿ ತೊಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ. ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ, ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ, ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ. ಹಲೋ ಸರ್ ಹೇಳಿ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ನಮಗೊಂದು ಮಾರುತಿ ಸುಜುಕಿ ಬ್ರಿಜ್ಜಾ ಕಾರ್ ಗಾಡಿ ಕಳಿಸ್ಕೊಟ್ಟಿದ್ರಲ್ಲ ಸೇಲ್ಗಿದೆ ಅಂತ, ವಿಡಿಯೋ ವೇರಿಯಂಟು ಆಟೋಮೆಟಿಕ್ಕು. ಹೌದು ಸರ್, ಕರೆಕ್ಟ್ ಸರ್. ಇದೆ ಸರ್ ಸೇಲ್. ಏನೈತ್ರಿ ಮಾಡಲು? ಸರ್ 2019 ಮಾಡಲು ಸಿಂಗಲ್ ಓನರ್ ಇದೆ ಸರ್. 2019 ಮಾಡಲ್ ಐತ್ರಿ. ತಾವು ಸಿಂಗಲ್ ಓನರು. ಗಾಡಿ ಯಾರು ತೊಗೊಂತಾರೆ ಅವರು ಸೆಕೆಂಡ್ ಓನರ್ ಆಗ್ತಾರೆ. ಹೌದು ರೀ, ಕರೆಕ್ಟ್ ಸರ್. ರನ್ನಿಂಗ್ಲಿ ಎಷ್ಟು ಐತ್ರಿ ಸರ್ ಕಿಲೋಮೀಟ್ರ್ ಓಡಿರೋದು? ಸರ್ ರನ್ನಿಂಗು 96,000 ಕಿಲೋಮೀಟರ್ ರನ್ನಿಂಗ್ ಸರ್. 96,000 ಕಿಲೋಮೀಟ್ರ್ ಓಡಿರೋದು. ಜನಿನ್ ರನ್ನಿಂಗ್ ಶೋರೂಮ್ ಕಾರ್ಡ್ ಐತ್ರಿ? ಹೌದು ಸರ್. ಎಲ್ಲ ಕೂಡ ಪ್ರತಿಯೊಂದು ಶೋರೂಮಲ್ಲೇ ಸರ್ವಿಸ್ ಮಾಡಿಸಿದ್ರೆ ತಾವು? ಹೌದು ಸರ್. ಇನ್ನು ಟೈರ್ ಕಂಡೀಷನ್ ಎಲ್ಲ ನೋಡೋದಾರೆ, ಫ್ರಂಟ್ ಟು ಬ್ಯಾಕ್ ಸೈಡ್ ಸ್ಟೇಪ್ನಿ 5 ಟೈರ್ ಕೂಡ ಎಷ್ಟು ಪರ್ಸೆಂಟ್ ತನಕ ಐತ್ರಿ? ಸರ್ ಟೈರ್ ಎಲ್ಲ ಚೆನ್ನಾಗಿದೆ ಸರ್. 4 ಟೈರ್ ಚೆನ್ನಾಗಿದೆ. ಓಕೆ. ಎಲ್ಲ ಅಪ್ ಟು ಒಂದು 80, ಒಂದು ಫ್ರಂಟ್ ಬಂದು 80% ಇದೆ, ಫ್ರಂಟ್ ಬಂದು 70% ಇದೆ. ಓಕೆ. ಮುಂದುಗಡೆ ಟೈರು ಒಂದು 80% ತನಕ ಐತ್ರಿ, ಬ್ಯಾಕ್ ಸೈಡ್ದು ಮತ್ತು 70% ತನಕ ಟೈರ್ ಐತ್ರಿ. ಹೌದು ರೀ ಸರ್. ಓಕೆ. ಇನ್ನು ಇಂಜನ್ ಕಂಡೀಷನ್ ಆಗಿರ್ಬೋದು, ಗಾಡಿ ಬಾಡಿ ಏನಪ್ಪ ಯಾವ ಥರ ಇಟ್ಟಿದ್ದೀರಾ? ಬಾಡಿ ತುಂಬ ಚೆನ್ನಾಗಿದೆ ಸರ್. ಹೌದ್ರಾ? ಹ್ಞೂ. ಓಕೆ. ಇಂಜನ್ ಅಂತೂ ಶೋಲ್ಡ್ ಇಂಜನೇ ಇರುತ್ತೆ ಇದು. ಹೌದು ಸರ್. ಓಕೆ. ಅದು ಬಿಟ್ಟರೆ ಗಾಡಿ ಎಕ್ಸ್ಟೆಂಟ್ ಆಗೋದು, ರೀಪೇಂಟು, ಡೆಂತು, ಕ್ರ್ಯಾಸಸ್ಸು, ಟಿಂಕರಿಂಗ್ ಕೆಲಸ, ಸಣ್ಣ ಸಣ್ಣ ಪುಟ್ಟ ಪುಟ್ಟ ಮನೆ ಕೆಲಸ? ಸ್ಕ್ರಾಚಸ್ ಇದೆ, ಅವು ಟಚ್ ಅಪ್ ಆಗಿದೆ. ಹ್ಞೂ. ಬಟ್ ಗಾಡಿ ಒರಿಜಿನಾಲಿಟಿ ಏನು ಸಮಸ್ಯೆ ಇಲ್ಲ ಸರ್. ಓಕೆ. ಸಣ್ಣ ಪುಟ್ಟ ಕ್ರ್ಯಾಸಸ್ ಐತ್ರಿ. ಹ್ಞೂ. ಓಕೆ. ಮೇಜರಾಗಿ ಎಕ್ಸ್ಟೆಂಟ್ ಏನೂ ಆಗಿಲ್ಲ. ಗಾಡಿ ಮೇಲೆ ಕೇಸಸ್ಸು, ಓವರ್ಷನಲ್ ಜಂಪು ಈ ಥರನೂ ಏನೂ ಪ್ರಾಬ್ಲಮ್ ಇಲ್ಲ. ಹೌದು. ಓಕೆ. ನಿಮ್ಮ ಕೈಯಲ್ಲಿ ಮಾತ್ರ ಸಂಪೂರ್ಣವಾಗಿ ಕ್ಲೀನ್ ಆ್ಯಂಡ್ ಕ್ಲಿಯರ್ ಐತ್ರಿ ಸರ್? ಹೌದು ಸರ್. ಓಕೆ. ಏನು ಬರ್ತೈತೆ ರೀ ಮೈಲೇಜ್ ಎಲ್ಲ? ಸರ್ ಮೈಲೇಜು 20, ಲೋಕಲ್ ಬಂದು 20 ಬರುತ್ತೆ ಸರ್. ಔಟ್ಸೈಡ್ ಹೋದರೆ 22ವರೆಗೂ ಬರುತ್ತೆ ಸರ್. ಓಕೆ. ಫ್ಯೂಲ್ ಬಂದುಬಿಟ್ಟು ಡೀಸೆಲ್ ಹೊಂಟ್ರಿ ಇದು? ಹಾಂ ಹೌದು ಸರ್. ಓಕೆ. ಸರ್ ಗಾಡಿ ಒಳಗೆ ಇನ್ನು ಇಂಟೀರಿಯರ್ ಎಲ್ಲ ನೋಡೋದಾದರೆ ಕಂಪ್ನಿ ಬಿಟ್ಟೆಡ್ ಬಂದಿರೋದಾಗಿರ್ಬೋದು, ತಮ್ಮ ಕಡೆಯಿಂದ ಏನಾದರೂ ಎಕ್ಸ್ಟ್ರಾ ಬಿಟೆಡ್ ಮಾಡಿಸಿದ್ದೀರಾ? ಸರ್ ಲೆದರ್ ಸೀಟ್ ಕವರ್ ಇದೆ ಸರ್ ಇಂಟೀರಿಯರಲ್ಲಿ. ಓಕೆ. ಮಾಮೂಲಿ ಎಕ್ಸ್ಟ್ರಾ ಫಿಟ್ಟಿಂಗ್ ಎಲ್ಲ ಮಾಡಿದ್ದೀವಿ ಸರ್ ಗಾಡಿಗೆ. ಅದು ಬಿಟ್ಟರೆ ಇಂಟೀರಿಯರ್ ಒಳಗಡೆ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಎಸಿ ವರ್ಕು, ಮ್ಯೂಸಿಕ್ ಸಿಸ್ಟಮ್, ಸೆಂಟ್ರಲ್ ಲಾಕ್ ಆಗಿರ್ಬೋದು, ಇದು ಎಲ್ಲ ಹಾಂ. ಫೀಚರ್ಸ್ ಕೂಡ ಹಿಂದ್ಗಡೆ ರಿವರ್ಸ್ ಕ್ಯಾಮ್ರಾ ಆಗಿರ್ಬೋದು ಹಾಕ್ಸಿದ್ದೀರಾ ಫಿಟ್ನೆಸ್ಸು? ರಿವರ್ಸ್ ಕ್ಯಾಮ್ರಾ ಒಂದಿಲ್ಲ, ಮಾಮೂಲಿ ಇದು ಸೆನ್ಸರ್ ಇದೆ ರಿವರ್ಸು. ಹ್ಞೂ. ರಿವರ್ಸ್ ಕ್ಯಾಮ್ರಾ ಇಲ್ಲ, ಅಷ್ಟೇ ಸೆನ್ಸರ್ ಇದೆ. ಬ್ಯಾಕ್ ಓಕೆ. ಸೆನ್ಸರು, ಮಾಮೂಲಿ ಆ್ಯಂಡ್ರಾಯ್ಡ್ ಸಿಸ್ಟಮ್ ಇದೆ. ಆ್ಯಂಡ್ರಾಯ್ಡ್ ಸಿಸ್ಟಮ್ ಇಲ್ಲ, ಕಂಪ್ನಿ ಸಿಸ್ಟಮ್ ಇದೆ. ಕಂಪ್ನಿ ಸಿಸ್ಟಮ್ ಐತ್ರಿ ಮ್ಯೂಸಿಕ್ಕು? ಹ್ಞೂ. ಓಕೆ. ಕಂಪ್ನಿ ಬಿಟ್ಟೆಡ್ ಸಿಸ್ಟಮ್ ಎಲ್ಲ ಏನೇ? ತುಂಬ ಚೆನ್ನಾಗಿದೆ. ಓಕೆ ಸರ್. ಕಂಪ್ನಿ ಬಿಟ್ಟೆಡ್ ಎಲ್ಲ ಏನೇನು ಬಂದೈತಿ ಅದು ಕೂಡ ಮತ್ತೆ ಹಾಂ ಹೌದು ಹೌದು. ತಮ್ಮ ಕಡೆಯಿಂದ ಕೂಡ ಎಕ್ಸ್ಟ್ರಾ ಬಿಟೆಡ್ ಏನೇನು ಮಾಡಿಸಿದ್ರೆ ಸಣ್ಣ ಪುಟ್ಟ ಅದು ಕೂಡ ಎಲ್ಲ ವರ್ಕಲ್ಲೇ ಇರುವಂಥದ್ದು? ಹೌದು ಸರ್, ಕರೆಕ್ಟ್. ಓಕೆ. ಸರ್ ಇನ್ನು ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ FC ಇನ್ಶೂರೆನ್ಸ್ ಕೂಡ ತಾವು ಎಲ್ಲಿ ತನಕ ರನ್ನಿಂಗ್ ಇಟ್ಟಿದ್ದೀರಾ? ಸರ್ FC ಬಂದು ಇವಾಗ ಅದು 2019 ಮಾಡಲು ಅಂತಂದರೆ 15 ವರ್ಷ ಅಂದರೆ 2034 34ವರೆಗೂ FC ಬರುತ್ತೆ. ಹಾಂ. ಮತ್ತೆ 10 ತಿಂಗಳು ಇನ್ಸೂರೆನ್ಸ್ ಇದೆ ಸರ್. ನೆಕ್ಸ್ಟ್ ಆಗಸ್ಟ್ವರೆಗೂ ಇನ್ಸೂರೆನ್ಸ್ ಇದೆ. ಓಕೆ. ಗಾಡಿ ತೊಗೊಂಡ್ರಿಗೆ 10 ತಿಂಗಳ ತನಕ ಇನ್ಶೂರೆನ್ಸ್ ಸಿಗುವಂಥದ್ದು ರೀ? ಹೌದು ಸರ್, ರನ್ನಿಂಗ್ ಸಿಗುತ್ತೆ ಸರ್. ಓಕೆ. ಗಾಡಿದು ಲೋನಲ್ಲಿ ಇರುವಂಥದ್ದು ಫುಲ್ ಕ್ಯಾಶಲ್ಲಿ ಐತ್ರಿ? ಸರ್ ಫುಲ್ ಕ್ಯಾಶ್ ಇದೆ ಸರ್, ಯಾವುದು ಲೋನ್ ಗೀನ್ ಏನೂ ಇಲ್ಲ ಸರ್. ಆನ್ ಓಕೆ. ಕ್ಯಾಶಲ್ಲಿ ಇದೆ. ಬೇಕಾದ್ರೆ ಫುಲ್ ಕ್ಯಾಶು, ಲೋನ್ ಆಪ್ಷನ್ನು ಬೇಕಾದ್ರೆ ಕೊಡ್ತೀವಿ ಸರ್ ನಾವು. ಅದು ಕೂಡ ಕೊಡ್ತೀರಾ? ಹಾಂ, ಲೋನ್ ಆಪ್ಷನ್ನು ಕೊಡ್ತೀವಿ ಸರ್ ನಾವು ಸರ್. ಓಕೆ ಸರ್. ಇನ್ನು ಡೈರೆಕ್ಟ್ ರೇಟ್ ವಿಷಯ ಬಂದಾಗ ತಾವು ಏನು ಕೋಟ್ ಮಾಡ್ತೀರಾ ಪ್ರೈಸು? ಸರ್ ರೇಟ್ ಬಂದು ನಾನು 7,50,000 ಹೇಳ್ತಾ ಇದ್ದೀನಿ ಹ್ಞೂ. ಮಾರ್ಕೆಟಿಂಗಲ್ಲಿ. ಓಕೆ. ಬಟ್ ನಿಮ್ಮ ಕಡೆಯಿಂದ ಬಂದು 7,20,000 ಫೈನಲ್ ಮಾಡ್ಕೊಡ್ತೀನಿ ಸರ್. ಓಕೆ. ಮಾಡಲ್ ಬಂದ್ಬಿಟ್ಟು 2019 ಮಾಡಲ್ ಐತ್ರಿ. ತಾವು ಸಿಂಗಲ್ ಓನರು. ಗಾಡಿ ಯಾರು ತೊಗೊಂತೀರ ಅವರು ಸೆಕೆಂಡ್ ಓನರ್ ಆಗ್ತಾರೆ. ಹೌದು ಸರ್. ತಾವು ರೇಟ್ ಹೇಳಕತ್ತಿದ್ದು 7,50,000 ಹೇಳಕತ್ತೀರಿ. ನಮ್ಮ ಕಡೆಯಿಂದ ಬಂದರೆ 30,000 ರೂಪಾಯಿ ನೆಗೆಶ್ವಲ್ ಮಾಡಿದ್ರು ಕೂಡ 7,20,000 ಗಾಡಿ ಕೊಡೋ ಕಡೆ ಇದ್ದೀರಾ? 100% ಸರ್. ಓಕೆ. ಇದು ಲೋನ್ ಎಲ್ಲಿ ತನಕ ಆಗುತ್ತೆ ಸರ್? ಅಂದರೆ ಡೌನ್ ಪೇಮೆಂಟ್ ತಮಗೆ ಎಷ್ಟು ಕೊಡಬೇಕು? ಸರ್ ಡೌನ್ ಪೇಮೆಂಟು ಏನೊಂದು 1 ಲಕ್ಷ ಕೊಟ್ಟರೆ ಲೋನ್ ಮಾಡಿಸ್ಕೊಡ್ತೀವಿ ಸರ್. ಮಿಕ್ಕಿದ್ದೆಲ್ಲ ಲೋನ್ ಆಗುವಂಥದ್ದಾ? ಹೌದು ಸರ್. ಓಕೆ ಸರ್. ಇದು ಗಾಡಿ ಇರುವಂಥ ಲೊಕೇಶನ್ನು? ಸರ್ ಇಲ್ಲಿ ಚಿಕ್ಕಬಿದರ್ಕಲ್ ಮೆಟ್ರೋ ಪಕ್ಕದಲ್ಲಿ ಇದೆ ಸರ್. ಇದು ಬೆಂಗಳೂರಾ? ಹೌದು ಸರ್, ಬೆಂಗಳೂರು ಚಿಕ್ಕಬಿದರ್ಕಲ್ ಮೆಟ್ರೋ ಸ್ಟೇಷನ್ ಪಕ್ಕ. ಓಕೆ. ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಐತ್ರಿ? ಇದೆ ಸರ್, ಇದೇ ನಂಬರೇ. ಓಕೆ. ಅಪ್ಡೇಟ್ ಮಾಡಿರ್ತೀನಿ ರೀ. ನೋಡಿರಿ, ನಮ್ಮ ಕಡೆಯಿಂದ ಬಂದವರಿಗೆ ಆದಷ್ಟು ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ. ಲೋನಲ್ಲಿ ಆಪ್ಷನ್ಸ್ ಬೇಕಾದರೂ ಆದಷ್ಟು ನೋಡ್ಕೊಡೋ ಪ್ರಯತ್ನ ಮಾಡಿ ಸರ್. ಫುಲ್ ಕ್ಯಾಶ್ಗೆ ಆದ್ರೂ ಆದಷ್ಟು ನೋಡ್ಕೊಡೋ ಪ್ರಯತ್ನ ಮಾಡಿ ಸರ್. ಓಕೆನಾ? ಓಕೆ ಸರ್. ಓಕೆ. ಥ್ಯಾಂಕ್ ಯು ಸರ್. ಅಪ್ಡೇಟ್ ಮಾಡಿರ್ತೀನಿ. ಓಕೆ, ಥ್ಯಾಂಕ್ ಯು.